ಇದನ್ನು ನೀರಲ್ಲಿ ಹಾಕ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಮಿವಿ ಆಕ್ಟೇವ್ 3 ಅಂತ. ಸೊ ಇದೊಂದು ವೈರ್ಲೆಸ್ ಬ್ಲೂಟೂತ್ ಸ್ಪೀಕರ್ ಆಗಿದ್ದು ಮತ್ತೆ ಇದೊಂದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆಗಿದ್ದು ಸೊ ನಮಗೆ ಅನ್ಬಾಕ್ಸಿಂಗ್ಗೋಸ್ಕರ ಬಂದಿದೆ. ಸೊ ಈಗ ಇದನ್ನು ಅನ್ಬಾಕ್ಸ್ ಮಾಡಿ ಇದರ ಒಂದು ಕ್ವಾಲಿಟಿ ಹೇಗಿದೆ, ಇದರ ಒಂದು ಸ್ಪೆಸಿಫಿಕೇಶನ್ಸ್ ಏನು, ಪ್ರೈಸ್ ಏನು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ಳೋದನ್ನ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸೊ ಫಸ್ಟ್ ಈಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಓಕೆ, ಬಾಕ್ಸ್ನ ಓಪನ್ ಮಾಡಿದ್ದು ಕೆಲವು ಪೇಪರ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಯೂಸ್ ಮಾಡೋದಂತ ಒಂದು ಯೂಸರ್ ಮ್ಯಾನ್ಯುವಲ್, ಮತ್ತು ನೀವೇನೋ ಒಂದು ಕಾರ್ಡ್, ಓಕೆ ವೆಲ್ಕಮ್ ಕಾರ್ಡ್ ಇರ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇದರ ಒಂದು ವಾರಂಟಿಯನ್ನು ಹೇಗೆ ಕ್ಲೈಮ್ ಮಾಡೋದು ಅಂತ ಒಂದು ಕಾರ್ಡನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿಟ್ಟರೆ ಡೈರೆಕ್ಟ್ ಪ್ರಾಡಕ್ಟನ್ನು ನೋಡ್ಕೊಬಹುದು. ಸೊ ಈ ಒಂದು ಬಾಡಿ ನೋಡೋದಾದರೆ ಈ ರೀತಿ ಒಂದು ಶರ್ಟ್ನಲ್ಲಿ ಕೊಟ್ಟಿದ್ದಾರೆ, ಫುಲ್ ಆ್ಯಂಡ್ ಫುಲ್ ಬ್ಲೂ ಕಲರ್ನಲ್ಲಿ. ಬೇರೆ ಕಲರ್ನಲ್ಲೂ ಕೂಡ ಅವೈಲೇಬಲ್ ಇದೆ, ನೀವು ತಗೊಬಹುದು. ಸೊ ಇಲ್ಲೇನಿದೆ ಅದು ಫುಲ್ಲಾಗಿ ಮೆಟಲ್ನಲ್ಲಿ ಕೊಟ್ಟಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ನಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಳ್ಳೆ ಡಿಸೈನನ್ನು ಕೊಟ್ಟಿದ್ದಾರೆ. ಸಾಂಗ್ಸ್ ಎಲ್ಲ ಪ್ಲೇ ಆಗುವಾಗ ಇದೆಲ್ಲ ಕುಣಿತಾ ಇರುತ್ತಲ್ವಾ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಆಕ್ಸ್ ಕೇಬಲನ್ನು ಕನೆಕ್ಟ್ ಮಾಡೋಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ, ಪೋರ್ಟನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಾವು ಆಕ್ಸ್ ಕೇಬಲನ್ನು ಕನೆಕ್ಟ್ ಮಾಡ್ಕೊಬೋದು ಮತ್ತು ಇಲ್ಲಿ ಚಾರ್ಜಿಂಗನ್ನು ಮಾಡ್ಕೊಬೋದು. ಓಕೆ, ವಾಲ್ಯೂಮ್ ಪಾಸ್ ಮಾಡಲಿಕ್ಕೆ, ಪ್ಲೇ ಮಾಡಲಿಕ್ಕೆಲ್ಲ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಸೌಂಡ್ ಜಾಸ್ತಿ ಕಡಿಮೆ ಮಾಡೋಕ್ಕೆ ಬಟನ್ಸ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಕೈಯಲ್ಲಿ ಇಟ್ಕೊಳ್ಳೋಕೆ ಒಂದು ಸ್ಟ್ರಿಪ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಾಕ್ಸ್ ನಲ್ಲಿ ನೋಡೋದಾದ್ರೆ ಒಂದು ಆಕ್ಸ್ ಕೇಬಲ್ ಅನ್ನು ಕೊಟ್ಟಿದ್ದಾರೆ. AUX ಇದನ್ನ ಕನೆಕ್ಟ್ ಮಾಡ್ಕೊಂಡು ನಾವು ಡೈರೆಕ್ಟ್ ಆಗಿ ಕೂಡ ಕನೆಕ್ಟ್ ಮಾಡ್ಕೊಬಹುದು ಕೆಲವು ಡಿವೈಸಸ್ ಗಳಿಗೆ. ಇಲ್ಲಾಂದ್ರೆ ಇದರಲ್ಲಿ ನಾವು ವೈರ್ಲೆಸ್ ಆಗಿ ಕೂಡ ಸಾಂಗ್ಸ್ ಅನ್ನ ಪ್ಲೇ ಮಾಡ್ಕೊಬಹುದು. ಬ್ಲೂಟೂತ್ 5.1 ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಾಕ್ಸ್ ನಲ್ಲಿ ನೋಡೋದಾದ್ರೆ ಒಂದು USB Type-C ಕೇಬಲ್ ಅನ್ನು ಕೊಟ್ಟಿದ್ದಾರೆ, ಇದನ್ನ ಚಾರ್ಜ್ ಮಾಡಲಿಕ್ಕೋಸ್ಕರ. ಅದನ್ನ ಬಿಟ್ಟರೆ ಬಾಕ್ಸ್ ನಲ್ಲಿ ಬೇರೆ ಏನೂ ಇಲ್ಲ. ಓಕೆ, ಇದನ್ನ ನಾವು ಇವಾಗ ಆನ್ ಮಾಡಿ ನಮ್ಮ ಫೋನಿಗೆ ಪೇರ್ ಮಾಡಿ ಇದರ ಒಂದು ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಮತ್ತೆ ಇದರ ಡ್ಯೂರಬಿಲಿಟಿ ಚೆಕ್ ಕೂಡ ಮಾಡಿ ನೋಡೋಣ. ಸೊ ನಾವು ಇದನ್ನ ಆನ್ ಮಾಡಲಿಕ್ಕೆ ಇಲ್ಲಿ ಪವರ್ ಬಟನ್ ಅನ್ನು ಕೊಟ್ಟಿದ್ದಾರಲ್ಲ, ಇದನ್ನ ನಾವು ಒತ್ತಿಡ್ಕೊಬೇಕಾಗುತ್ತೆ. ಓಕೆ, ಇಲ್ಲಿ ಡೌನ್ ಅಲ್ಲಿ ಡಿವೈಸಸ್ ತೋರಿಸುತ್ತೆ. ಇಲ್ಲಿ ಮಿವಿ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ನಾನು ಟ್ಯಾಪ್ ಮಾಡ್ತೀನಿ, ಈಗ ಕನೆಕ್ಟ್ ಆಗುತ್ತೆ. ಓಕೆ, ಈಗ ಇದು ಕನೆಕ್ಟ್ ಆಯಿತು. 70% ಚಾರ್ಜ್ ಕೂಡ ಇದೆ. ಈಗ ನಾವು ಸಾಂಗ್ ಅನ್ನು ಪ್ಲೇ ಮಾಡಿ ನೋಡೋಣ. ಓಕೆ, ಸೊ ಇದನ್ನ ಇಲ್ಲಿ ನಾನು ಇಡ್ತಾ ಇದ್ದೀನಿ. ಸೊ ಸೌಂಡ್ ಕ್ವಾಲಿಟಿನ ನೀವು ನೋಡಿರಬಹುದು, ಯಾವ ಥರ ಒಂದು ಸೌಂಡ್ ಕ್ವಾಲಿಟಿ ಬರ್ತಿದೆ ಅಂದರೆ ನನಗೆ ಅನ್ನಿಸ್ದಂಗೆ ಸೂಪರ್ ಆಗಿ ಬರ್ತಿದೆ. ಇಲ್ಲಿ ಫುಲ್ ಸರೌಂಡ್ ಸೌಂಡ್ ನಮಗೆ ಕೇಳಿಸುತ್ತೆ. ಮತ್ತೆ ಸಾಂಗ್ ಪ್ಲೇ ಆಗುವಾಗ ನೀವು ಇದನ್ನ ನೋಡ್ಕೊಂಡಿರ್ಬೋದು, ಇದು ಹಂಗೆ ಕುಣಿತಾ ಇದೆ. ಬೇಸ್ ಎಫೆಕ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಓಕೆ, ಈಗ ಇದರ ಸ್ಪೆಸಿಫಿಕೇಶನ್ಸ್ ಅನ್ನ ನೋಡೋದಾದ್ರೆ ಇದರಲ್ಲಿ ನಮಗೆ 360 ಡಿಗ್ರಿ ಸ್ಟೀರಿಯೋ ಸೌಂಡ್, ರೂಮ್ ಫೀಲಿಂಗ್ ಸೌಂಡ್ ಎಫೆಕ್ಟ್ ಅನ್ನ ಕೊಡ್ತಿದ್ದಾರೆ ಅಂತೆ. ಹೌದು, ನಿಜವಾಗ್ಲೂ ನನಗೆ ಆ ಥರ ಒಂದು ಫೀಲಿಂಗ್ ಅನ್ನಿಸ್ತಾ ಇದೆ ಇದರ ಒಂದು ಸಾಂಗ್ ಅನ್ನ ಕೇಳುವಾಗ. ಸೊ ಓಕೆ, ಈ ಫೀಚರ್ಗೆ ಓಕೆ ಅಂತಾನೆ ಹೇಳ್ಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಪ್ರೀಮಿಯಂ ಬಿಲ್ಡ್ ವಿತ್ ಮೆಟಾಲಿಕ್ ಗ್ರಿಲ್ ಅಂತೆ. ಓಕೆ, ಸೊ ಹೌದೇನಪ್ಪ. ಸೊ ಇದು ಪ್ರಾಡಕ್ಟ್ನ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಲೈಟ್ ಹೆವಿ ಅಂತಲೇ ಹೇಳಬಹುದು. ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿಯಾಗಿ ಒಳ್ಳೆ ಡಿಸೈನಲ್ಲಿ ಕೊಟ್ಟಿದ್ದಾರೆ. ನೈಸ್. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಡಸ್ಟ್ ಆ್ಯಂಡ್ ಸ್ಪ್ಲಾಶ್ ಪ್ರೂಫ್ ಅಂತ ಕೊಟ್ಟಿದ್ದಾರೆ. ಸೊ ನೀರು ಬಿದ್ದರೂ ಏನೂ ಆಗಲ್ಲ ಅಂತಪ್ಪ, ಚೆಕ್ ಮಾಡಿ ನೋಡ್ಬೇಡೋಣ. ಮತ್ತು ಡಸ್ಟ್ ಬಿದ್ದರೂ ಏನೂ ಆಗಲ್ಲ ಅಂತ. ಡಸ್ಟ್ ಬಿದ್ದರೆ ಏನೂ ದೊಡ್ಡ ವಿಷಯ ಅಲ್ಲ, ಫ್ಯೂಚರ್ನಲ್ಲಿ ಒಂದು 2-3 ವರ್ಷ ಯೂಸ್ ಮಾಡಿದ್ರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಬಿಟ್ಟರೆ ಇದೊಂದು ಸ್ಪ್ಲಾಶ್ ಪ್ರೂಫ್ ಅಂತ ಇದೆಯಲ್ಲ, ಸೊ ಇದು ನಾವು ನೀರು ಬೀಳಿಸಿದ್ರು ಏನೂ ಆಗಲ್ಲ ಅಂತ. ಫಾರ್ ಎಕ್ಸಾಂಪಲ್ ಒಂದು 30 ಮಿನಿಟ್ಸ್ವರೆಗೂ ತಡ್ಕೊಳ್ಳುತ್ತೆ ನೀರು ಬಿದ್ದರೆ. ಸೊ ಆ ಥರ ಒಂದು ಸೇಫ್ಟಿಯನ್ನು ಕೊಟ್ಟಿದ್ದಾರೆ. ಸೊ ಲೈವ್ ಆಗಿ ನಾವು ಟೆಸ್ಟ್ ಮಾಡಿ ನೋಡೋಣ. ಲೆಟ್ಸ್ ಗೋ. ನೋಡಪ್ಪ ಹಿಡಿದ್ರು ಸರಿ, ಬಾ, ಹಿಡ್ಕ, ಕಡೆ ಹಿಡ್ತ್ರ.
ಓಕೆ, ಇವಾಗ ನಾವು ಇದರ ಡಸ್ಟ್ ಟೆಸ್ಟ್ ಮಾಡಿದ್ವಿ ಮತ್ತೆ ಡ್ರಾಪ್ ಟೆಸ್ಟ್ ಕೂಡ ಮಾಡಿದ್ದೀವಿ. ಸೊ ಚೆನ್ನಾಗಿನೇ ವರ್ಕ್ ಆಗ್ತದೆ. ಈಗ ಫೈನಲ್ ಆಗಿ ನಾವು ವಾಟರ್ ಟೆಸ್ಟ್ ಕೂಡ ಮಾಡಿ ನೋಡೋಣ ಇದು ಹೇಗೆ ಬರುತ್ತೆ ಅಂತ. ಸೊ ವಾಟರ್ನಲ್ಲಿ ನಾನು ಇದನ್ನು ಆನ್ ಮಾಡಿ ಪ್ಲೇ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ಈ ಬ್ಲೂಟೂತ್ ಸ್ಪೀಕರನ್ನು ಫೋನಿಗೆ ಕನೆಕ್ಟ್ ಮಾಡ್ತಿದ್ದೀನಿ ಆನ್ ಮಾಡಿಕೊಂಡು. ಪವರ್ ಆನ್ ಆಯಿತು. ಓಕೆ, ಈಗ ನಮ್ಮ ಫೋನಿಗೆ ಪೇರ್ ಕೂಡ ಆಗಿದೆ. ಸೊ ಈಗ ನಾವು ಡೈರೆಕ್ಟಾಗಿ ನೀರಲ್ಲಿ ಇಳಿಯೋಣ. ಓಕೆ, ಈಗ ನಾನು ಇದರಲ್ಲಿ ಸಾಂಗನ್ನು ಪ್ಲೇ ಮಾಡಿದ್ದೀನಿ. ಓಕೆ, ಕೇಳಿಸ್ತಿದೆಯಲ್ವಾ? ಸೊ ನಾನು ಇದನ್ನು ನೀರಲ್ಲಿ ಹಾಕ್ತೀನಿ. ಸೊ ನೀರಲ್ಲಿ ಬಿದ್ದರೂ ಕೂಡ ಇದರಲ್ಲಿ ನಮಗೆ ಸಾಂಗ್ ಕೇಳಿಸ್ತೈತೆ. ಸೊ ನಮ್ಮ ಎಕ್ಸ್ಪೆರಿಮೆಂಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಳಗೆ ಬಂದ್ವಿ. ಸೊ ಸಾಂಗ್ ಪ್ಲೇ ಆಗ್ತಿರೋದು ಅದೇ ಸ್ಪೀಕರ್ನಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದು ಬ್ಲೂಟೂತ್ನ 5.0ನ ಸಪೋರ್ಟ್ ಮಾಡುತ್ತೆ ಮತ್ತೆ ಇದರಲ್ಲಿ ನಮಗೆ 1 year ವಾರಂಟಿನ ಕೂಡ ಕೊಡ್ತಿದ್ದಾರೆ. ಸೊ ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಇದರ ಪ್ರೈಸ್ ಅನ್ನ ನೋಡೋದಾದ್ರೆ 1799 ರೂಪಾಯಿಗೆ ಅವೈಲೇಬಲ್ ಇದೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಬಹುದು. ಸೊ ಇದು ನನಗೆ ತುಂಬಾನೇ ಇಷ್ಟ ಆಯಿತು. ಸೌಂಡ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.